ಯೂಶಲಿ ಈ ತರ ಯಾರು ಮಾಡಲ್ಲ. ಮತ್ತೆ ಈ ಯಾರು ಮಕ್ಳು ಬರ್ತಿರ್ತಾರೆ ಇವರು ಲೈಫಲ್ಲೇ ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು. ಈ ತರ ಮಕ್ಳು ಯಾರು ಟ್ರೈನಲ್ಲೂ ಒಂದೇ ಭಾರತ್ ಟ್ರೈನಲ್ಲೂ ಹೋಗಿರಲ್ಲ ಅವರು, ಬಟ್ ಫ್ಲೈಟ್ ಅಂತೂ ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ. ಸೊ ಇದು ಬೇಸಿಕಲಿ 14 to 15 year old ಹತ್ರ ಹೈಸ್ಕೂಲ್ ಮಕ್ಳುಗಳು ಇರ್ತಾರೆ. ಇವರೆಲ್ಲ ಯಾರು ಸ್ವಲ್ಪ ಪರ್ಫಾರ್ಮೆನ್ಸ್ ಸ್ಕೂಲ್ಗಳಲ್ಲಿ ಚೆನ್ನಾಗಿ ಓದ್ತಾ ಇದಾರೆ ಅಂತವ್ರಿಗೆ ಇದನ್ನ ಸ್ಕೂಲ್ ಅವ್ರಿಗೆ ಬಿಟ್ಟಿದ್ರಿ ನಾವು ಸೆಲೆಕ್ಟ್ ಮಾಡೋದಕ್ಕೆ. ಅವರು 15 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಇದು ಎಜುಕೇಶನ್ ಟೂರ್ ತರಾನು ಇರುತ್ತೆ, ಸೈಟ್ ಸೀಯಿಂಗು ಇರುತ್ತೆ, ಅವ್ರಿಗೊಂದು ಲೈಫಲ್ಲಿ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವ್ರು ಈ ತರ ಚೆನ್ನಾಗಿ ಓದ್ತಾ ಇರೋದ್ರಿಂದ ಈ ತರ ಒಂದು ಟ್ರಿಪ್ ನ ರೌಂಡ್ ಟೇಬಲ್ ಇಂದ ಆರ್ಗನೈಸ್ ಮಾಡಿದ್ದಾರೆ ಅನ್ನೋದು ಒಂದು ಇದು ಇರುತ್ತೆ. ಸೊ ಈ ತರ ಬೇರೆಯವರು ಮಾಡ್ಲಿ ಅನ್ನೋದಕ್ಕೆ ನಾವು ಮೀಡಿಯಾ ಪಬ್ಲಿಸಿಟಿನೂ ಮಾಡೋಣ ಅಂತ ಪ್ಲಾನ್ ಮಾಡಿರೋದು. ಫಸ್ಟ್ ಅವರು ಮೈಸೂರಿಗೆ ಬರೋದು ಒಂದು ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನ ಬಂದ್ಮೇಲೆ ನಾವು ಒಂದ್ ಕಡೆ ಲಂಚ್ ಅರೇಂಜ್ ಮಾಡಿದ್ರಿ ಮೈಸೂರು ರೇಸ್ ಕ್ಲಬ್ ಅಲ್ಲಿ. ಆಮೇಲೆ ಮೈಸೂರು ಪ್ಯಾಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ರಿ. ಪ್ಯಾಲೇಸ್ಗೆ ವಿಸಿಟ್ ಆದ್ಮೇಲೆ ಸಚ್ಚಿದಾನಂದ ಆಶ್ರಮ ಕರ್ಕೊಂಡು ಹೋಗ್ತೀರಿ. ಅಲ್ಲಿ ಸುಖವನ ಬರ್ಡ್ಸ್, ಬಾನ್ಸಾಯಿ ಗಾರ್ಡನ್ ಅಂತೆಲ್ಲ ಇದೆಯಲ್ಲ, ಅಲ್ಲಿ ಎಲ್ಲ ಕವರ್ ಮಾಡಿ ನೆಕ್ಸ್ಟ್ ಡೈರೆಕ್ಟ್ ಬೃಂದಾವನ್ ಗಾರ್ಡನ್ಸ್ ಹೋಗ್ತಾರೆ. ಮಧ್ಯದಲ್ಲಿ ಟೈಮ್ ಇದ್ರೆ ಚರ್ಚ್ ವಿಸಿಟ್ ಮಾಡ್ತಾರೆ, ಇಲ್ಲ ಡೈರೆಕ್ಟ್ ಬೃಂದಾವನ್ ಗಾರ್ಡನ್ಸ್ ಪ್ಲಾನ್ ಇದೆ. ಅದಾದ್ಮೇಲೆ ಮಹೇಶ್ ಪ್ರಸಾದಲ್ಲಿ ಊಟ ಮಾಡ್ತಾರೆ. ಸುವರ್ಣ ರೆಸಿಡೆನ್ಸಿ ಅನ್ನೋ ಪ್ಲೇಸ್ ಅಲ್ಲಿ ಸ್ಟೇ ಮಾಡ್ತಾರೆ. ಇದೆಲ್ಲ ಸುವರ್ಣ ಗ್ರೂಪ್ ಇಂದನೂ ಅಕಾಮಿಡೇಷನ್ ಎಲ್ಲ ಸ್ಪಾನ್ಸರ್ ಮಾಡಿರೋದು. ಮತ್ತೆ February 22 ಸಂಡೇ ಬಂದು ಬೆಳಗ್ಗೆ ಚಾಮುಂಡಿ ಹಿಲ್ಸ್ಗೆ ಹೋಗಿ ಅಲ್ಲಿಂದ ಮತ್ತೆ ಮೈಸೂರು ಝೂ ಹೋಗ್ತಾರೆ. ಝೂ ಮುಗಿದ್ಮೇಲೆ ಟೈಮ್ ಇದ್ರೆ ಅಕ್ವೇರಿಯಂ, ಮೈಸೂರು ಪಕ್ಕ ಅಕ್ವೇರಿಯಂ ಕವರ್ ಆಗುತ್ತೆ. ಇನ್ ಬಿಟ್ವೀನು ನಾವು ಪ್ರೆಸ್ ಮೀಟು ಮಾಡ್ತೀರಿ. 1 ಗಂಟೆಗೆ ಅವರು ಅಲ್ಲೇ ಇರೋದ್ರಿಂದ ಅದೇ ಟೈಮಲ್ಲಿ ಪ್ರೆಸ್ ಮೀಟ್ ಮಾಡ್ತೀರಿ. ಅದಾದ್ಮೇಲೆ ಕಾರಂಜಿ ಲೇಕ್ ಹೋಗ್ತಾರೆ. ನೆಕ್ಸ್ಟ್ ಸ್ಯಾಂಡ್ ಮ್ಯೂಸಿಯಂ, ವ್ಯಾಕ್ಸ್ ಮ್ಯೂಸಿಯಂ ಮತ್ತೆ ವರ್ಲ್ಡ್ ಆಫ್ ಮೈಸೂರು ಪಾರ್ಕ್, ಇವೆಲ್ಲ ಪಕ್ಕನೇ ಇರೋದ್ರಿಂದ ಇದು 3 ಕವರ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಡೈರೆಕ್ಟ್ ಫ್ಲೈಟ್ಗೆ ನಾವು ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತೀರಿ. ಅಲ್ಲಿಂದ ಚೆನ್ನೈ ರಿಟರ್ನ್ ಆಗ್ತಾರೆ. 7-8 ವರ್ಷದಿಂದ ಮಾಡಿದ್ರು ಮೈಸೂರಲ್ಲಿ. ಬಟ್ ಆಲ್ ಓವರ್ ಇಂಡಿಯಾ ರೌಂಡ್ ಟೇಬಲ್ ಸುಮಾರು ಆರ್ಗನೈಸೇಷನ್ ಇರೋದ್ರಿಂದ ಆಲ್ಮೋಸ್ಟ್ ಪ್ರತಿ ವರ್ಷನೂ ಮಾಡ್ತಿರ್ತಾರೆ. ನಮ್ದು ಟೇಬಲ್ ಅಲ್ಲಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ತರ ಒಂದು ಕಾರ್ಯಕ್ರಮ. 3 ಜನ ಟೀಚರ್ಸ್ ಏನ್ ಬರ್ತಾರೆ ಅವರು ಮಕ್ಳನ್ನ ಇದ್ ಮಾಡ್ತಾರೆ. ಅಲ್ಲಿಂದನೂ ಚೆನ್ನೈ ಟೇಬ್ಲರ್ಸ್ ಅವರು ಒಂದು 6 ಜನ ಮಕ್ಳ ಜೊತೆ ಬರ್ತಾ ಇದ್ದಾರೆ. ಮತ್ತೆ ಮೈಸೂರಲ್ಲಿ ನಮ್ಮವರು ಎಲ್ಲ ಟೇಬ್ಲರ್ಸ್ ಎಲ್ಲ ಇದಕ್ಕೆಲ್ಲ ಎಲ್ಲೆಲ್ಲಿ ಯಾರ್ಯಾರು ಫ್ರೀ ಇರ್ತಾರೆ ಅವರು ಜಾಯಿನ್ ಆಗ್ತಾರೆ. ಗುಡ್ ಎಕ್ಸ್ಪೀರಿಯನ್ಸ್. ಮತ್ತೆ ಇವ್ರಿಗೆಲ್ಲ ಮಕ್ಳಿಗೆ ಸೈಟ್ ಸೀಯಿಂಗ್ ಜೊತೆಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಒಂದು ಪ್ರೊಫೆಷನಲ್ ಗೈಡ್ನು ನಾವು ಹೈರ್ ಮಾಡಿದ್ದೀವಿ. ತಮಿಳು, ಇಂಗ್ಲಿಷು, ಕನ್ನಡ ಎಲ್ಲ ಬರೋವಂಥವ್ರನ್ನ. ಇಟ್ ವಿಲ್ ಬಿ ಅ ಗುಡ್ ಎಜುಕೇಶನಲ್ ಟೂರ್ ಅಂಡ್ ಒನ್ಸ್ ಇನ್ ಲೈಫ್ ಟೈಮ್ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ.